ಹೋಟೆಲ್ನ ಲೇಡೀಸ್ ವಾಶ್ರೂಮ್ ನಲ್ಲಿ ಹುಡುಗರು ಇದ್ರು. ಇದನ್ನ ಒಬ್ಳು ಯುವತಿ ನೋಡಿದಾಳೆ, ಪ್ರಶ್ನೆ ಮಾಡಿದಾಳೆ. ಪ್ರಶ್ನೆ ಮಾಡಿದ್ದಕ್ಕೆ ಆ ಹುಡುಗರು ಯುವತಿ ಮೇಲೆ ದಾಳಿ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ಘಟನೆ ನಡೆದಿದೆ, ಕಿರುಕುಳ ನೀಡಲಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರಶ್ನೆ ಮಾಡಿದ ತಕ್ಷಣ ದಾಳಿ ಹಲ್ಲೆ ಅಷ್ಟೇ ಅಲ್ಲ, ಮುಂದುವರೆದ ಭಾಗವಾಗಿ ಪಾರ್ಕಿಂಗ್ ಜಾಗದಲ್ಲೂ ಕೂಡ ಯುವತಿ ಮೇಲೆ ಈ ಪುಂಡರ ಗುಂಪು ಹೋಗಿ ದಾಳಿಯನ್ನ ಮಾಡಿದೆ. ಮೈ ಕೈ ಮುಟ್ಟಿದ್ದಾರೆ, ಕೆನ್ನೆಗೆ ಹೊಡೆದು ಪುಂಡಾಟವನ್ನ ಮೆರೆದಿದ್ದಾರೆ. ಒತ್ತಡದಿಂದ ಎಫ್ಐಆರ್ ಮಾಡಿ ಪೊಲೀಸರು ಸುಮ್ಮನಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಮೇಲೂ ಕೂಡ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಫುಡ್ಲ್ಯಾಂಡ್ ಹೋಟೆಲ್ ಬಳಿಯಲ್ಲಿ ಸುಮಾರು 10 ರಿಂದ 20 ಜನ ಹುಡುಗರು ಯುವತಿ ಹಾಗೂ ಕಾರ್ ಡ್ರೈವರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರಂತೆ. ಬೇಕಂತಲೇ ಕಿತಾಪತಿ ಮಾಡಿದ್ದಾರೆ, ಕಾರ್ಗೆ ಬೈಕ್ ಟಚ್ ಆಗಿದೆ ಅಂತ ಹೇಳಿ ಮತ್ತೆ ಕಿರಿಕ್ ಮಾಡಿದ್ದಾರೆ. ಇದೇ ಆಗಸ್ಟ್ 25ನೇ ತಾರೀಕು ಹಲ್ಲೆ ಮಾಡಿದ್ರು, ಜೀವ ಬೆದರಿಕೆ ಹಾಕಿದ್ರು ಅಂತ ಆರೋಪಗಳನ್ನ ಮಾಡಲಾಗಿದೆ. ಇಲ್ಲಿ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ, ಆದರೆ ಯಾರ ಮೇಲೂ ಇದುವರೆಗೂ ಕ್ರಮ ಆಗಿಲ್ಲ. ಪ್ರಭಾವಿಗಳ ಒತ್ತಡದಿಂದ ಅರೆಸ್ಟ್ ಮಾಡಿಲ್ಲ ಪೊಲೀಸರು ಅಂತ ಹೇಳಿ ಪೊಲೀಸರ ಮೇಲೇನೆ ಆರೋಪಗಳು ಕೇಳಿ ಬರ್ತಾ ಇದೆ. ಲೇಡೀಸ್ ವಾಶ್ರೂಮ್ ಅಲ್ಲಿ ಒಬ್ಬರು ಜನ್ಸ್ ಓಪನ್ ಆಗಿ ಡೋರ್ ಓಪನ್ ಮಾಡಿ ಯೂರಿನ್ ಮಾಡ್ತಾ ಇದ್ರು. ಸೊ ನಾನು ಆಗ ಸಡನ್ ಆಗಿ ನಾನು ಸ್ಟಕ್ ಆದೆ. ಸೊ ಹೊರಗಡೆ ಬರುವಾಗ ಅಲ್ಲಿ ಇನ್ನೂ ಇಬ್ಬರು ಇದ್ರು, ಅವರು ನೋಡಿ ಒಂಥರ ಅಸಭ್ಯವಾಗಿ ನೆಗಾಡಿದ್ರು. ಫುಡ್ಲ್ಯಾಂಡ್ ಇದ್ದು ಎಂಟ್ರೆನ್ಸ್ ಅಲ್ಲೇ ನಾವು ಕಾರ್ ಇಟ್ಟದ್ದು. ಸೊ ಅದೇನಾಯಿತು ಅಂತ ಹೇಳಿದ್ರೆ ಒಂದು ಬುಲೆಟ್ ಇದು ಗಾಡಿಗೆ ಸ್ವಲ್ಪ ಟಚ್ ಆಯಿತು. ಅದು ಅವನಿಗೆ ಬ್ಯಾಲೆನ್ಸ್ ತಪ್ಪಿ ಅವನು ಕೆಳಗೆ ಬಿದ್ದ. ಆಗ ಅವನು ಅವಾಚ್ಯ ಶಬ್ದದಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಬ್ಬರು ಹೋಗಿ 5 ಆಯಿತು, 5 ಆಗಿ 10 ಆಯಿತು, ಅಲ್ಲಿಂದ 20 ಆಯಿತು, 25 ಜನ ತನಕ ಜನ ಸೇರಿದರು. ಅದರಲ್ಲಿ ಆ್ಯಕ್ಚುಲಿ ವಿಷಯ ಗೊತ್ತಿದ್ದದೊಂದು 2-3 ಜನಕ್ಕೆ ಮಾತ್ರ. ಸೊ ಅಲ್ಲಿ ಇದ್ದ ಅರ್ಧ ಮಂದಿಗೆ ವಿಷಯ ಏನು ಅಂತ ಗೊತ್ತೇ ಇರಲಿಲ್ಲ. ಸೊ ಅವರೆಲ್ಲ ಬಂದರು, ಹಲ್ಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾನು ಕಾರ್ ಒಳಗಿದ್ದೆ. ಇದು ಚರ್ಚೆ ಆಗಿ ಯಾಕೆ ಮೈ ಕೈ ಹಾಕ್ತೀರಿ ಅಂತ ಹೇಳುವಾಗ ನನ್ನ ಎದೆಗೆ ಹೀಗೆ ಅವನು ಟಚ್ ಮಾಡಿದ ಹಿಂದೆ. ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ ಕಾರಿದ್ದು ಡೋರಿಗೆ ನಾನು ಹೋಗಿ ಬಿದ್ದೆ. ಸೊ ನಾನು ಹೇಳಿದೆ, ಹುಡುಗಿಯರಿಗೆ ಹೇಗೆ ಕೈ ಮಾಡ್ತೀರಿ ನೀವು? ಇದು ಮಂಗಳೂರಲ್ಲಿದ್ದು ಹುಡುಗಿಯರಿಗೆ ಹೇಗೆ ಕೈ ಮಾಡ್ತೀರಿ? ನಾನು ನಿಮಗೆ ಕೈ ಮಾಡಿದ್ದು, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಸೊ ಹಾಗೆ ಹೇಳುವಾಗ ಇನ್ನೊಬ್ಬ ಏನು ಮಾಡಿದ, ಆಚೆಯಿಂದ ಬಂದು ನನ್ನ ಕೆನ್ನೆಗೆ ಹೊಡೆದ. ಆ ಟೈಮಲ್ಲಿ ಒಬ್ಬ ಜೀವ ಬೆದರಿಕೆ ಹಾಕಿದ, ನೀನು ನಾಳೆಯಿಂದ ಹೇಗೆ ಮಂಗಳೂರಲ್ಲಿ ತಿರುಗ್ತೀಯ ನಾನು ನೋಡ್ತೇನೆ ಅಂತ ಹೇಳಿ. ಸೊ ಅದಾದಮೇಲೆ ಅವನ ಹೆಸರು ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಸೊ FIR ಮಾಡಿದ್ವಿ. ನೆಕ್ಸ್ಟ್ ಡೇ FIR ಮಾಡಿದ್ವಿ, ನೈಟ್ FIR ತೊಗೊಂಡು ಕಾಪಿ ಬಂದ್ವಿ. ಸೊ ಅದಾದಮೇಲೆ ನಮಗೆ ಸ್ಟೇಷನಿಂದ ಯಾವುದೇ ರೀತಿಯ ಸಪೋರ್ಟ್ ಸಿಗಲಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, FIR ಆದ್ಮೇಲೆ ಪೊಲೀಸರು ಯಾಕೆ ಸುಮ್ಮನಾದ್ರು ಈ ಪ್ರಕರಣದಲ್ಲಿ? ಶರ್ಮಿತಾ, ಈ ಪ್ರಕರಣ ಆಗಿ ಸುಮಾರು 6 ದಿನಗಳಾಗ್ತಾ ಇದೆ. ಆದರೆ ಪೊಲೀಸರು ಇಷ್ಟು ದೊಡ್ಡ ಗಂಭೀರ ಪ್ರಕರಣವನ್ನ ಕೇವಲ ನಗಣ್ಯವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಒಬ್ಬನ ಮೇಲೆ FIR ಕೂಡ ಆಗಿಲ್ಲ, ಹೋಟೆಲ್ ಮೇಲೆ ಕೇವಲ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹೊರತಾಗಿ ಯಾವುದೇ ರೀತಿಯಾಗಿ ಕ್ರಮಗಳನ್ನ ಪೊಲೀಸರು ಕೈಗೊಳ್ತಾ ಇಲ್ಲ. ಇದು ಆಗಿರುವಂತದ್ದು ಆಗಸ್ಟ್ 25ನೇ ತಾರೀಕು ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಬಳ್ಳಾಲ್ ಬಾಗ್ನ ಫುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಸುಮಾರು ರಾತ್ರಿ 10:30-11 ಗಂಟೆ ವೇಳೆಗೆ ಯುವತಿಗೆ ಈ ರೀತಿಯಾಗಿ ಯುವಕರು ಚುಡಾಯಿಸ್ತಾರೆ. ಪಾರ್ಕಿಂಗ್ ಏರಿಯಾಕ್ಕೆ ಬಂದಂತ ಸಂದರ್ಭದಲ್ಲಿ ಯುವತಿಯ ಮೈ ಮೇಲೆ ಕೈ ಹಾಕ್ತಾರೆ, ಕೆಪ್ಪೆಗೆ ಹೊಡಿತಾರೆ. ಹಾಗಾಗಿ ಬಹಳಷ್ಟು ಗಂಭೀರವಾಗಿ ಈ ಪ್ರಕರಣವನ್ನ ಭಾವಿಸಬೇಕಾಗ್ತದೆ. ಆದರೆ ಮಂಗಳೂರು ಪೊಲೀಸರು ಯಾರ ಪ್ರಭಾವಕ್ಕೊಳಗಾಗಿ ಇಷ್ಟು ಸಣ್ಣಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಅದರಲ್ಲಿ ಒಬ್ಬ ಆರೋಪಿ, ಆತ ಫೋಟೋ ಕೂಡ ಆ ಯುವತಿ ಆ ಸಂದರ್ಭದಲ್ಲಿ ತೆಗೆದಿರುವಂಥದ್ದು. ಆತ ಮಂಗಳೂರಿನ ಪ್ರಖ್ಯಾತ ಡಾಕ್ಟರ್ ಒಬ್ಬರ ಕಾರ್ ಡ್ರೈವರ್ ಮತ್ತು ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಬಳಿ ಇರುವಂತಹ ಕ್ಲಿನಿಕ್ ಅವರದ್ದಾಗಿರುವಂಥದ್ದು. ಆ ಹಾಸ್ಪಿಟಲ್ ಒಳಭಾಗದಲ್ಲಿ ಕೂಡ ಆ ವ್ಯಕ್ತಿ ಅದೇ ರೀತಿಯಾಗಿ ನರ್ಸ್ಗಳಿಗೆ ಕೂಡ ತೊಂದರೆ ಕೊಡ್ತಾ ಇದೆ ಎಂಬ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಪ್ರಕರಣ ದೊಡ್ಡ ಮಟ್ಟಿನ ಆಗಿರುವಂಥದ್ದು. ಆದರೆ ಯುವತಿಯ ಮೇಲೆ ಕೈ ಹಾಕಿರುವಂಥದ್ದು, ಆಕೆಗೆ ಹೊಡೆದಿರುವಂಥದ್ದು, ಥಳಿಸಿರುವಂಥದ್ದು, ಜೀವ ಬೆದರಿಕೆ ಹಾಕಿರುವಂಥದ್ದು ಎಲ್ಲವೂ ಕೂಡ ಗಂಭೀರ ಪ್ರಕರಣ ಆಗಿರುವಂಥದ್ದು. ಆದರೆ ಪೊಲೀಸರು ಮಾತ್ರ ಕೈಕಟ್ಟಿ ಕುಳಿತಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕೂಡ ಈ ಬಗ್ಗೆ ಯಾವುದೇ ರೀತಿಯಾಗಿ ಗಂಭೀರವಾದ ಪ್ರಕರಣವನ್ನು ಭಾವಿಸ್ತಾ ಇಲ್ಲ. ಯಾಕಂದ್ರೆ ಈ ಹುಡುಗಿ ಏಕಾಂಗಿ ಅನ್ನೋದು ಕೂಡ ಪೊಲೀಸರ ತಲೆಯಲ್ಲಿ ಇರಬೇಕು ಅಂತ ಕಾಣುತ್ತೆ. ಯಾಕಂದ್ರೆ ಹುಡುಗಿ ಹೇಳುವ ಪ್ರಕಾರವಾಗಿ ಆ ಎದುರುಗಡೆ ಇದ್ದಂಥವರು ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಆಗಿರ್ಬೇಕು. ಯಾಕಂದ್ರೆ ನನ್ನನ್ನ ನೀನು ಮಂಗಳೂರಲ್ಲಿ ಹೇಗೆ ಜೀವಂತವಾಗಿ ಇರ್ತೀಯ ಅನ್ನೋದನ್ನ ನೋಡ್ತೀನಿ ಅನ್ನೋದು ಕೂಡ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಹಾಗಾಗಿ ಯುವತಿ ಹೇಳಿರುವಂಥ ಪ್ರಕಾರವಾಗಿ ನನಗೆ ನ್ಯಾಯ ಸಿಗದೆ ನಾನು ಬಿಡೋದಿಲ್ಲ, ಎಷ್ಟರ ಮಟ್ಟಿಗೆ ಬೇಕಿದ್ರು ಅಷ್ಟರ ಮಟ್ಟಿಗೆ ಹೋರಾಟವನ್ನ ಮಾಡ್ತೀನಿ ಅನ್ನೋದನ್ನು ಹೇಳಿರುವಂಥದ್ದು. ಪ್ರಕರಣ ಆಗಿ 6 ದಿನಗಳಾಗಿ FIR ಆಗಿ 6 ದಿನಗಳೇ ಆಗಿದೆ. ಆದರೆ ಇದರಲ್ಲಿ ತನಕ ಯಾವುದೇ ರೀತಿಯಾಗಿ ಪ್ರಕರಣವನ್ನ ಭೇದಿಸುವಂತ ಅಥವಾ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ಹೋಟೆಲಿನ CC ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ದಾಖಲಾಗಿರುತ್ತೆ, ಆದ್ರೆ ಆ CC ಕ್ಯಾಮೆರಾವನ್ನ ಕೂಡ ಪೊಲೀಸರು ಪಡ್ಕೊಂಡಿಲ್ಲ. ಹಾಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕೆಂಬ ಒತ್ತಾಯವನ್ನ ಸದ್ಯ ಮಂಗಳೂರಿನ ನಾಗರಿಕರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್, ತಮ್ಮ ಇನ್ಫಾರ್ಮೇಷನ್ಗೆ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.